ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆನಂದ್. ಕಗ್ಗತ್ತಲೆಯಲ್ಲಿ ಗುಂಡ್ಲುಪೇಟೆಯಲ್ಲಿ ವಿದ್ಯುತ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಊಟಿ ಮೈಸೂರು ರಸ್ತೆಯಲ್ಲಿ ವಿದ್ಯುತ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಹಾಗೂ ಗುಂಡ್ಲುಪೇಟೆ ಕ್ಯಾಲಿಕೇಟ್ ರಸ್ತೆಯಲ್ಲೂ ಕೂಡ ವಿದ್ಯುತ್ ವ್ಯವಸ್ಥೆ ಸಂಪೂರ್ಣವಾಗಿ ಕೈಕೊಟ್ಟಿರುವ ಕಾರಣ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಜನರಿಗೆ ತುಂಬ ತೊಂದರೆ ಉಂಟಾಗುತ್ತಿದೆ. ರಾತ್ರಿಯ ವೇಳೆ ಜನರು ಓಡಾಡುವುದಕ್ಕೆ ತುಂಬ ಭಯಭೀತರಾಗಿದ್ದಾರೆ. ತಕ್ಷಣವೇ ವಿದ್ಯುತ್ ಸಂಪರ್ಕವನ್ನು ಸರಿಪಡಿಸಬೇಕೆಂದು ಜನರ ಕೋರಿಕೆಯಾಗಿದೆ ಹಾಗೂ ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಗಮನ ಹರಿಸಬೇಕೆಂದು ಜನರ ಕೋರಿಕೆಯಾಗಿದೆ. ಆತ್ಮೀಯ ನಾಗರಿಕ ಬಂಧುಗಳೇ, ನೋಡಿ, ಮೈಸೂರು ಮತ್ತು ಊಟಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯಭಾಗ ಇರತಕ್ಕಂತಹ ರಸ್ತೆ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ಸುಮಾರು 1 ವರ್ಷಗಳಾಗಿದೆ. ಒಂದು ಲೈಟು ಕೂಡ ಬರ್ತಾ ಇಲ್ಲ. ಫುಲ್ ಕಗ್ಗತ್ತಲಲ್ಲಿ ಇವತ್ತು ಗುಂಡ್ಲುಪೇಟೆ ಇದೆ. ಸುಮಾರು ಅಪಘಾತಗಳಾಗ್ತಾಯಿದೆ. ರಸ್ತೆ ಮಧ್ಯ ಇರತಕ್ಕಂಥ ರಸ್ತೆ ಮಧ್ಯೆ ಇರತಕ್ಕಂಥ ರಸ್ತೆ ಮಧ್ಯೆ ಇರತಕ್ಕಂಥ ಸೈಡ್ನಲ್ಲಿ ದನ ಕರುಗಳು ಕುಂತರೂ ಕೂಡ ಗೊತ್ತಾಗಲ್ಲ. ಇದರಿಂದ ದ್ವಿಚಕ್ರ ವಾಹನಗಳು ಅಪಘಾತಕ್ಕೀಡಾಗ್ತಾ ಇದ್ದಾವೆ. ಇದರ ಬಗ್ಗೆ ಪುರಸಭೆ ಗಮನಕ್ಕೆ ತಂದಾಗ ಪುರಸಭೆಯವರು ನಮ್ಮ ವ್ಯಾಪ್ತಿಗೆ ಸೇರುವುದಿಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿಗೆ ಸೇರುತ್ತಂತಕ್ಕಂಥ ಒಂದು ಮಾತನ್ನು ಆಡ್ತಾ ಇದ್ದಾರೆ. ಕೂಡಲೇ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ಈ ದುರಸ್ತಿಯಾಗಿರೋಂಥ ವಿದ್ಯುತ್ ದೀಪಗಳನ್ನು ಸರಿಪಡಿಸಿ ಬೆಳಕನ್ನು ತರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಕರ್ನಾಟಕ ಕಾವಲು ಪಡೆ ವತಿಯಿಂದ ಇದು ಶಾಸಕರು ಗಮನ ಕೂಡ ಹರಿಸಿ ಆದಷ್ಟು ಬೇಗ ಈ ಬೆಳಕಿನ ಭಾಗ್ಯ ಈ ರಸ್ತೆ ಮಧ್ಯದಲ್ಲಿ ತರಬೇಕು. ಹಾಗೆಯೇ ಕೇರಳ ರಸ್ತೆ ಬತ್ತಿ ರಸ್ತೆ ಇರತಕ್ಕಂತಹ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮುಂಭಾಗನೂ ಕೂಡ ಫುಲ್ ಕಗ್ಗತ್ತಲ್ಲಿದೆ. ಹೊರ ರೋಗಿಗಳು ಅಲ್ಲಿ ಓಡಾಡಬೇಕಾದ್ರೆ ಭಾಳ ಕಷ್ಟವಾಗಿದೆ. ಈಗ ಬೇಸಿಗೆ ಕಾಲ ಬೇರೆ, ಪ್ರಾಣಿಗಳು ಆ ಕಡೆ ಈ ಕಡೆಯಿಂದ ಓಡಾಡ್ತವೆ, ಹಾವುಗಳ ಕಾಟ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಕೂಡಲೇ ಇದನ್ನು ಸರಿಪಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾವಲು ಪಡೆಯುವಂಥ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ಒತ್ತಾಯಿಸ್ತಿದ್ದೇನೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಈಗ ಲೈಟ್ಗಳು ನೋಡಿ, ಮೈಸೂರು ಮತ್ತು ಊಟಿ ರಸ್ತೆ ಭಾಗ ಇರತಕ್ಕಂತಹ ಮಧ್ಯದಲ್ಲಿ, ಆಮೇಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರತಕ್ಕಂತಹ ಮುಂದಗಡೆ ಕಂಪ್ಲೀಟ್ ರಸ್ತೆಯಲ್ಲಿ ಲೈಟ್ ಇಲ್ಲ. ಹಾಗೆಯೇ ಚಾಮರಾಜನಗರ ರಸ್ತೆಯಲ್ಲಿ ಕೂಡ ಒಂದು ಲೈಟ್ ಕೂಡ ಬರ್ತಾ ಇಲ್ಲ. ಫುಲ್ ಕಗ್ಗತ್ತಲ್ಲಿ ಗುಂಡ್ಲುಪೇಟೆ ಇದೆ. ಕೂಡಲೇ ಬೆಳಕನ್ನು ತರಬೇಕು. ಈ ಬೀದಿ ದೀಪಗಳನ್ನು, ರಸ್ತೆ ದೀಪಗಳನ್ನು ಸರಿಪಡಿಸೋ ಮುಖಾಂತರ ಬೆಳಕನ್ನು ತರಬೇಕು ಅಂತ ನಾವು ಒತ್ತಾಯಿಸ್ತಿದ್ದೇವೆ.